Hello everyone, welcome back to Smart English class. Here this is your Kane Patil. In this video I am going to teach you subject verb agreement. ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನನಗೆ ಹೇಳ್ತಾ ಇದ್ದೇನೆ. SSLC ಇರ್ಬೋದು, PUC ಇರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ನೀವು ಬರಿತಾ ಇದ್ದೀರಾ ಅಂದರೆ ಆ ಒಂದು ಕ್ವೆಶ್ಚನ್ ಪೇಪರಲ್ಲಿ ಈ ಒಂದು ಟಾಪಿಕ್ ಮೇಲೆ 1 ಅಥವಾ 2 ಅಂಕಗಳಿಗೆ ಪ್ರಶ್ನೆಗಳು ಇದ್ದೇ ಇರ್ತವೆ. That's why I am teaching some very important rules about this topic in this video. ಏನು ಹಾಗಾದರೆ ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ಅಂದರೆ ಅಂತಕ್ಕಂಥದ್ದನ್ನು ಮೊದಲಿಗೆ ನೋಡೋಣ. What is subject verb agreement? A simple subject verb agreement definition implies that the subject of the sentence and the verb of the sentence must be in agreement in number. ಅಂದರೆ ಆ ಒಂದು ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ಸಬ್ಜೆಕ್ಟ್ ಏನಿರುತ್ತೋ ಆ ಸೆಂಟೆನ್ಸ್ನ ಸಬ್ಜೆಕ್ಟು ಮತ್ತು ಅಲ್ಲಿ ಬಳಸಲಾಗಿರ್ತಕ್ಕಂತಹ ಒಂದು ವರ್ಬ್ ಅಂದರೆ ಕ್ರಿಯಾಪದ ಅಂತ ಏನು ಕರಿತೇವೋ ಅವೆರಡೂ ಕೂಡ ನಂಬರಲ್ಲಿ, ಅಂದರೆ ನಾವು ಕನ್ನಡದಲ್ಲಿ ವಚನಗಳು ಅಂತ ಕರಿತೇವೆ, ಆ ನಂಬರಲ್ಲಿ ಒಂದೇ ಆಗಿರಬೇಕು. ಏನು ಹೀಗಂದರೆ ಕೆಳಗಿನ 2 ಎಕ್ಸಾಂಪಲ್ಗಳನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ಮೊದಲನೇ ಎಕ್ಸಾಂಪಲ್ ನೋಡಿ, ದ ಡಾಗ್ ಈಸ್ ಪ್ಲೇಯಿಂಗ್. ಇಲ್ಲಿ ದ ಡಾಗ್ ಅಂತಕ್ಕಂತಹ ಒಂದು ಸಬ್ಜೆಕ್ಟ್ ಏನಿದೆ ಈ ಸೆಂಟೆನ್ಸ್ನಲ್ಲಿ ಅದು ಸಿಂಗ್ಯುಲರ್ ಆಗಿದೆ, ಅಂದರೆ ಏಕವಚನದಲ್ಲಿದೆ. ಅದೇ ರೀತಿ ಅಲ್ಲಿ ಮುಂದೆ ಬಳಸಿರ್ತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ನೋಡಿ, ಈಸ್ ಅಂತ ಇದೆ, ಅದು ಕೂಡ ಸಿಂಗ್ಯುಲರ್ ಫಾರ್ಮಲ್ಲೇ ಇದೆ. ದ ಡಾಗ್ ಆಲ್ಸೋ ಸಿಂಗ್ಯುಲರ್ ಆ್ಯಂಡ್ ಈಸ್ ಆಲ್ಸೋ ಮಸ್ಟ್ ಬಿ ಇನ್ ಸಿಂಗ್ಯುಲರ್. ಇನ್ ಸೆಕೆಂಡ್ ಸೆಂಟೆನ್ಸನ್ನು ನೋಡಿ, ಡಾಗ್ಸ್ ಆರ್ ಪ್ಲೇಯಿಂಗ್. ಇಲ್ಲಿ ಡಾಗ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ, ಅಂದರೆ ಬಹುವಚನದಲ್ಲಿದೆ. ಅದೇ ರೀತಿ ಅದರ ಮುಂದೆ ಬಳಸಲಾಗಿರ್ತಕ್ಕಂತಹ ಆರ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಏನಿದೆ ಅದು ಕೂಡ ಪ್ಲೂರಲ್ ಫಾರ್ಮಲ್ಲೇ ಇದೆ. ಡಾಗ್ಸ್ ಆರ್ ಪ್ಲೇಯಿಂಗ್. ನಾವು ಮೊದಲನೇ ಸೆಂಟೆನ್ಸನ್ನು ದ ಡಾಗ್ ಆರ್ ಪ್ಲೇಯಿಂಗ್ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸನ್ನು ಡಾಗ್ಸ್ ಈಸ್ ಪ್ಲೇಯಿಂಗ್ ಅಂತ ಹೇಳಿದರೆ ಆ ಸೆಂಟೆನ್ಸ್ ತಪ್ಪಾಗುತ್ತೆ. ಸೊ ದಿಸ್ ಈಸ್ the definition of subject and verb agreement. Now we can discuss some very important rules. So look at the first rule of subject verb agreement. ಏನಾದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಕ್ಕಂಥದ್ದನ್ನು ನೋಡಿದ್ವಿ. ಈಗ ನಾವು ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ರೂಲ್ಸ್ಗಳನ್ನು ನೋಡೋಣ. ಅದರಲ್ಲಿ ಮೊದಲನೇ ರೂಲು, when 2 or more singular nouns are joined by and, it requires a plural verb. ಅಂದರೆ ಯಾವಾಗ ಒಂದು ಸೆಂಟೆನ್ಸ್ 2 ಸಿಂಗ್ಯುಲರ್ ನೌನ್ಗಳಿಂದ ಆ್ಯಂಡ್ ಅಂತಕ್ಕಂತಹ ಒಂದು ಕಂಜಂಕ್ಷನ್ನಿಂದ ಜೋಡಿಸಲ್ಪಟ್ಟಿರುತ್ತೋ ಆವಾಗ ನಾವು ಆ ಒಂದು ಸೆಂಟೆನ್ಸ್ನಲ್ಲಿ ಪ್ಲೂರಲ್ ವರ್ಬನ್ನು ಬಳಸಬೇಕು. ಅಂದರೆ ಈಗ ಎಕ್ಸಾಂಪಲ್ಸನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ಮೊದಲನೇ ಎಕ್ಸಾಂಪಲನ್ನು ನೋಡಿ, ಮೈ ಫ್ರೆಂಡ್ ಆ್ಯಂಡ್ ಹೀಸ್ ಮದರ್ ಆರ್ ಇನ್ ಟೌನ್. ಈ ಒಂದು ಸೆಂಟೆನ್ಸ್ನಲ್ಲಿ ನೋಡಿ ಮೈ ಫ್ರೆಂಡ್ ಅಂತಕ್ಕಂತಹ ಒಂದು ನೌನ್ ಇದೆ, ಅದಾದಮೇಲೆ ಆ್ಯಂಡ್ ಅಂತಕ್ಕಂತಹ ಕಂಜಂಕ್ಷನ್ ಇದೆ, ಅದಾದ ನಂತರದಲ್ಲಿ ನಾವು ಹಿಸ್ ಮದರ್ ಅಂತಕ್ಕಂತಹ ಮತ್ತೊಂದು ನೌನನ್ನು ಬಳಸಿದ್ದೇವೆ. ಹಾಗಾಗಿ ನಾವು ಅಲ್ಲಿ ಮುಂದೆ ಬಳಸಿರ್ತಕ್ಕಂತಹ ಒಂದು ವರ್ಬ್ ಏನಿದೆ ಪ್ಲೂರಲ್ ಫಾರ್ಮಲ್ಲಿದೆ. ಆರ್ ಅಂತಕ್ಕಂತಹ ಒಂದು ವರ್ಬನ್ನು ನಾವು ಇಲ್ಲಿ ಬಳಸಿದ್ದೇವೆ. ನಾವು ಈಸ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ 2 ವ್ಯಕ್ತಿಗಳಿದ್ದಾರೆ, ಮೈ ಫ್ರೆಂಡ್ ಆ್ಯಂಡ್ ಹೀಸ್ ಮದರ್, ಟೋಟಲ್ 2 ವ್ಯಕ್ತಿಗಳಿದ್ದಾರೆ. ಹಾಗಾಗಿ ನಾವು ಪ್ಲೂರಲ್ ವರ್ಬನ್ನೇ ಆರನ್ನೇ ಬಳಸಬೇಕು. ಇನ್ನು ಸೆಕೆಂಡ್ ಸೆಂಟೆನ್ಸನ್ನು ನೋಡಿ, ಮೈ ಸಿಸ್ಟರ್ ಆ್ಯಂಡ್ ಹರ್ ಫ್ರೆಂಡ್ ಆರ್ ಸೆಲೆಬ್ರೇಟಿಂಗ್ ದೀಪಾವಳಿ. ಇಲ್ಲೂ ಅಷ್ಟೇ, ಮೈ ಸಿಸ್ಟರ್ ಆ್ಯಂಡ್ ಹರ್ ಫ್ರೆಂಡ್. ಇಲ್ಲಿ ಮೈ ಸಿಸ್ಟರ್ ಮತ್ತು ಹರ್ ಫ್ರೆಂಡ್ ಅಂತಕ್ಕಂತಹ 2 ಸಿಂಗ್ಯುಲರ್ ನೌನ್ಗಳನ್ನು ಆ್ಯಂಡಿಂದ ಜೋಡಿಸಿದ್ದೇವೆ. ಹಾಗಾಗಿ ನಾವು ಆ ಪ್ಲೂರಲ್ ವರ್ಬ್ ಆದಂತಹ ಆರನ್ನು ಇಲ್ಲಿ ಬಳಸಿದ್ದೇವೆ. ಇನ್ನು ಥರ್ಡ್ ಸೆಂಟೆನ್ಸನ್ನು ನೋಡಿ, ಕಿರಣ್ಸ್ ಫಾದರ್ ಆ್ಯಂಡ್ ಹಿಸ್ ಮದರ್ ಆರ್ ವರೀಡ್ ಅಬೌಟ್ ಹಿಸ್ ಮ್ಯಾರೇಜ್ ಲೈಫ್. ಇಲ್ಲೂ ಕೂಡ ಅಷ್ಟೇ, ಕಿರಣ್ಸ್ ಫಾದರ್ ಅಂತಕ್ಕಂತಹ ಒಂದು ಮೊದಲನೇ ನೌನಿದೆ, ಅದಾದ ನಂತರದಲ್ಲಿ ಆ್ಯಂಡ್ ಅಂತಕ್ಕಂಥ ಕಂಜಂಕ್ಷನ್ ಆದಮೇಲೆ ಹಿಸ್ ಮದರ್ ಅಂತಕ್ಕಂಥ ಮತ್ತೊಂದು ಸಿಂಗ್ಯುಲರ್ ನೌನ್ ಇದೆ. ಹಾಗಾಗಿ ನಾವು ಇಲ್ಲೂ ಕೂಡ ಆರ್ ಅಂತಕ್ಕಂತಹ ಒಂದು ವರ್ಬನ್ನು ಪ್ಲೂರಲ್ ವರ್ಬನ್ನೇ ಬಳಸಿದ್ದೇವೆ.
ಇನ್ನು ಫೋರ್ತ್ ಸೆಂಟೆನ್ಸ್ ಅನ್ನು ನೋಡಿ, ಹಿ ಆ್ಯಂಡ್ ಐ ವರ್ ರೈಟಿಂಗ್ ಆ್ಯನ್ ಅಸೈನ್ಮೆಂಟ್. ಹಿ ಆ್ಯಂಡ್ ಐ ಟೋಟಲ್ 2 ಸಿಂಗ್ಯುಲರ್ ನೌನ್ಸ್ ಇವೆ ಮತ್ತು ಆ್ಯಂಡ್ ಅಂತಕ್ಕಂತಹ ಒಂದು ಕಂಜಂಕ್ಷನ್ನಿಂದ ಅವೆರಡನ್ನು ನಾವು ಜೋಡಿಸಿದ್ದೇವೆ. ಹಾಗಾಗಿ ನಾವು ಅಲ್ಲಿ ಬಳಸಿರ್ತಕ್ಕಂತಹ ವರ್ಬ್ ಯಾವುದಿದೆ, ವರ್ ಪ್ಲೂರಲ್ ಫಾರ್ಮಲ್ಲೇ ಇದೆ. ನೆಕ್ಸ್ಟ್ ಸೆಂಟೆನ್ಸ್, ಫಿಫ್ತ್ ಸೆಂಟೆನ್ಸ್, ಎ ಮ್ಯಾನ್ ಆ್ಯಂಡ್ ಎ ಚೈಲ್ಡ್ ವರ್ ಕಿಲ್ಡ್ ಇನ್ ದ ಆಕ್ಸಿಡೆಂಟ್. ಇಲ್ಲೂ ಕೂಡ ಅಷ್ಟೇ, ಎ ಮ್ಯಾನ್ ಆದಮೇಲೆ ಮತ್ತೊಂದು ಸಿಂಗ್ಯುಲರ್ ನೌನ್ ಯಾವುದಿದೆ, ಎ ಚೈಲ್ಡ್ ಅಂತಕ್ಕಂಥದ್ದಿದೆ. ಹಾಗಾಗಿ ನಾವು ಅಲ್ಲೂ ಕೂಡ ವರ್ ಅಂದರೆ ಪ್ಲೂರಲ್, ಪಾಸ್ಟ್ ಪ್ಲೂರಲ್ ಅನ್ನೇ ಬಳಸಿದ್ದೇವೆ. ಇನ್ನು ಫೈನಲ್ ಎಕ್ಸಾಂಪಲ್ ಅನ್ನು ನೋಡಿ, ಮಿಸ್ಟರ್ ಆ್ಯಂಡ್ ಮಿಸಸ್ ಮೋಹಿತೆ ಆರ್ ಇನ್ ಪ್ಯಾರಿಸ್. ಎಸ್, ಮಿಸ್ಟರ್ ಆ್ಯಂಡ್ ಮಿಸಸ್ ಮೋಹಿತೆ 2 ಪೀಪಲ್ ಇದ್ದಾರೆ ಮತ್ತು ಅವೆರಡನ್ನು ನಾವು ಆ್ಯಂಡ್ ಅಂತಕ್ಕಂತಹ ಕಂಜಂಕ್ಷನ್ ಇಂದ ಜೋಡಿಸಿದ್ದೇವೆ. ಹಾಗಾಗಿ ಅಲ್ಲೂ ಕೂಡ ನಾವು ಬಳಸಿರ್ತಕ್ಕಂತಹ ವರ್ಬ್ ಆರ್, ಅದು ಕೂಡ ಪ್ಲೂರಲ್ ವರ್ಬ್ ಆಗಿದೆ. ಇನ್ನು ಸೆಕೆಂಡ್ ರೂಲ್ ಅನ್ನು ನೋಡೋಣ. ಇಫ್ 2 ಸಿಂಗ್ಯುಲರ್ ನೌನ್ಸ್ ಆರ್ ಜಾಯಿಂಡ್ ಬೈ ಆ್ಯಂಡ್ ಬಟ್ ರೆಫರ್ ಟು ದ ಸೇಮ್ ಪರ್ಸನ್ ಆರ್ ಥಿಂಗ್ ಆರ್ ಸಜೆಸ್ಟ್ ಎ ಸಿಂಗಲ್ ಐಡಿಯಾ, ದೆನ್ ಇಟ್ ಟೇಕ್ಸ್ ಎ ಸಿಂಗ್ಯುಲರ್ ವರ್ಬ್. ನೋಡಿ, ಕೆಲವೊಂದು ಸಾರಿ ಏನಾಗಿರುತ್ತೆ ಅಂದರೆ ನಾವು ಆ್ಯಂಡ್ ಅಂತಕ್ಕಂತಹ ಕಂಜಂಕ್ಷನ್ ಅನ್ನು ಬಳಸಿರ್ತೇವೆ ಮತ್ತು 2 ಅಥವಾ 2ಕ್ಕಿಂತ ಹೆಚ್ಚು ಸಿಂಗ್ಯುಲರ್ ನೌನ್ಸ್ಗಳನ್ನು ನಾವು ಆ್ಯಂಡಿಂದ ಜೋಡಿಸಿರ್ತೇವೆ. ಆದರೆ ಅಲ್ಲಿ ಆ ಬಳಸಿರ್ತಕ್ಕಂತಹ 2 ಸಿಂಗ್ಯುಲರ್ ನೌನ್ಗಳು ಕೂಡ ಒಬ್ಬನೇ ವ್ಯಕ್ತಿ ಅಥವಾ ಒಂದೇ ಐಡಿಯಾ ಅಥವಾ ಒಂದೇ ವಸ್ತುವಿನ ಬಗ್ಗೆ ಬಳಸಿದರೆ ಆವಾಗ ನಾವು ಸಿಂಗ್ಯುಲರ್ ವರ್ಬನ್ನೇ ಬಳಸಬೇಕಾಗುತ್ತೆ. ಏನೀಗ ಅಂದರೆ ನೆಕ್ಸ್ಟ್ ಒಂದು ಎಕ್ಸಾಂಪಲನ್ನು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಟೈಮ್ ಆ್ಯಂಡ್ ಟೈಡ್ ವೇಟ್ಸ್ ಫಾರ್ ನನ್. ಇಲ್ಲಿ ನೋಡಿ, ಟೈಮ್ ಆ್ಯಂಡ್ ಟೈಡ್ ಅಂತಕ್ಕಂಥದ್ದು ಒಂದೇ ಐಡಿಯಾವನ್ನು ಹೇಳ್ತಾ ಇವೆ. ಹಾಗಾಗಿ ನಾವು ಇಲ್ಲಿ ವೆಯ್ಟ್ ಅಂತ ಬಳಸೋಕ್ಕಾಗಲ್ಲ, ಅಲ್ಲಿ ಸಿಂಗ್ಯುಲರ್ ವರ್ಬ್ ಆಗಿರ್ತಕ್ಕಂತಹ ವೆಯ್ಟ್ಸ್ ಅನ್ನೇ ಬಳಸಿದ್ದೇವೆ. ಟೈಮ್ ಆ್ಯಂಡ್ ಟೈಡ್ ವೇಟ್ಸ್ ಫಾರ್ ನನ್. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ಅನ್ನು ನೋಡಿ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಇಲ್ಲೂ ಕೂಡ ಅಷ್ಟೇ, ಸ್ಲೋ ಆ್ಯಂಡ್ ಸ್ಟಡಿ ಅಂತಕ್ಕಂಥದ್ದು ಒಂದೇ ಐಡಿಯಾವನ್ನು ತೋರಿಸುತ್ತೆ. ಹಾಗಾಗಿ ನಾವು ಬಳಸಿರ್ತಕ್ಕಂತಹ ವರ್ಬ್ ವಿನ್ಸ್ ಸಿಂಗ್ಯುಲರ್ ಫಾರ್ಮಲ್ಲೇ ಇದೆ. ನೆನಪಿರಲಿ ನಿಮಗೆ, ಯಾವುದೇ ಒಂದು ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದು ಮತ್ತು ಆ ಸೆಂಟೆನ್ಸ್ನ ಸಬ್ಜೆಕ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಆಗಿದ್ರೆ ನಾವು ಆವಾಗ ವರ್ಬಿಗೆ ಎಸ್ ಅನ್ನು ಸೇರಿಸಬೇಕಾಗುತ್ತೆ. ನಾವು ವರ್ಬ್ ಮುಂದೆ ಎಸ್ ಸೇರಿಸಿದ್ದೇ ಆದರೆ ಅದು ಸಿಂಗ್ಯುಲರ್ ಅಂತ ತಿಳ್ಕೊಳ್ಳಿ, ಪ್ಲೂರಲ್ ಅಂತ ಥಿಂಕ್ ಮಾಡಬೇಡಿ. ಇಲ್ಲಿ ಮೊದಲನೇ ಸೆಂಟೆನ್ಸಲ್ಲಿ ವೇಟ್ಸ್ ಅಂತ ಇದೆ ಅಂದರೆ ಅದು ಸಿಂಗ್ಯುಲರೇ ಆಗಿರುತ್ತೆ ಮತ್ತು ವಿನ್ಸ್ ಅಂತಕ್ಕಂಥದ್ದು ಸೆಕೆಂಡ್ ಸೆಂಟೆನ್ಸಲ್ಲಿ ಇರ್ತಕ್ಕಂಥ ವರ್ಬ್ ಕೂಡ ಸಿಂಗ್ಯುಲರ್ ಆಗಿದೆ, ನೆನಪಿರಲಿ. ಇನ್ನು ಥರ್ಡ್ ಎಕ್ಸಾಂಪಲ್ನ ನೋಡಿ, ಬ್ರೆಡ್ ಆ್ಯಂಡ್ ಬಟರ್ ಈಸ್ ಎ ಹೋಲ್ಸಮ್ ಫುಡ್. ಇಲ್ಲಿ ಬ್ರೆಡ್ ಆ್ಯಂಡ್ ಬಟರ್ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಒಂದೇ ಒಂದು ಫುಡ್ ಅದು. ಹಾಗಾಗಿ ನಾವು ಇಲ್ಲಿ ಈಸ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೇವೆ. ಇನ್ನು ಫೋರ್ತ್ ಎಕ್ಸಾಂಪಲನ್ನು ನೋಡಿ, ಎ ಗ್ರೇಟ್ ಫಿಲಾಸಫರ್ ಆ್ಯಂಡ್ ಟೀಚರ್ ಹ್ಯಾಸ್ ಸೆಡ್ ದಿಸ್. ನೋಡಿ, ಇಲ್ಲಿ ಎ ಗ್ರೇಟ್ ಫಿಲಾಸಫರ್ ಅಂತಕ್ಕಂಥವನು ಕೂಡ ಒಬ್ಬ ವ್ಯಕ್ತಿ, ಆ್ಯಂಡ್ ಟೀಚರ್, ಇಲ್ಲಿ ಆ ಗ್ರೇಟ್ ಫಿಲಾಸಫರ್ ಅಂತ ಯಾರನ್ನ ಹೇಳಿದ್ವೋ ಅವನೇ ಟೀಚರ್ ಕೂಡ ಆಗಿರ್ತಾನೆ. ಹಾಗಾಗಿ ನಾವು ಇಲ್ಲಿ ಬಳಸಿರ್ತಕ್ಕಂತಹ ವರ್ಬ್ ಹ್ಯಾಸ್, ಅದು ಸಿಂಗ್ಯುಲರ್ ಫಾರ್ಮಲ್ಲೇ ಇದೆ. ಇನ್ನು ಫಿಫ್ತ್ ಸೆಂಟೆನ್ಸನ್ನು ನೋಡೋದಾದರೆ, ಅರ್ಲಿ ಟು ಬ್ಯಾಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವಾಯ್ಸ್. ಇಲ್ಲಿ ನೋಡಿ, ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಇದು ಒಂದೇ ಒಂದು ಹೋಲ್ಸಮ್ ಐಡಿಯಾ. ಹಾಗಾಗಿ ನಾವು ಇಲ್ಲಿ ಬಳಸಿರ್ತಕ್ಕಂಥ ವರ್ಬ್ ಮೇಕ್ಸ್. ನೋಡಿ, ಆ ಮೇಕ್ ಮುಂದೆ ಎಸ್ ಅನ್ನು ಸೇರಿಸಿದ್ದೇವೆ ಅಂದರೆ ನಾವು ಆ ಒಂದು ವರ್ಬನ್ನು ಸಿಂಗ್ಯುಲರ್ ಮಾಡ್ತಾ ಇದ್ದೇವೆ. ಇನ್ನು ಸಿಕ್ಸ್ತ್ ಎಕ್ಸಾಂಪಲ್ ನಾವು ನೋಡೋದಾದರೆ, ದ ಗವರ್ನರ್ ಆ್ಯಂಡ್ ಚಾನ್ಸಲರ್ ಆಫ್ ದ ಯೂನಿವರ್ಸಿಟಿ ಈಸ್ ದ ಚೀಫ್ ಗೆಸ್ಟ್. ನೋಡಿ, ದ ಗವರ್ನರ್ ಮತ್ತು ಚಾನ್ಸಲರ್ ಇಬ್ಬರೂ ಕೂಡ ಇಲ್ಲಿ ಒಬ್ಬನೇ ವ್ಯಕ್ತಿ ಆಗಿದ್ದಾನೆ. ಹಾಗಾಗಿ ನಾವು ಅಲ್ಲಿ ಬಳಸಿರ್ತಕ್ಕಂತಹ ವರ್ಬ್, ಹೆಲ್ಪಿಂಗ್ ವರ್ಬ್ ಏನಿದೆ, ಈಸ್ ಇದೆ ಅಂದರೆ ಸಿಂಗ್ಯುಲರ್ ವರ್ಬ್ ಆಗಿದೆ. ದಿಸ್ ಈಸ್ ಅಬೌಟ್ ಸೆಕೆಂಡ್ ರೂಲ್. ನೋಡಿ, ಈಗ ನಾವು ಕಲಿತಿರ್ತಕ್ಕಂತಹ ಈ ಎರಡನೇ ರೂಲಿಗೆ ಸಂಬಂಧಪಟ್ಟಂತೆ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ನೋಡಿ, ಮೊದಲನೇ ನೋಟ್ ನೋಡಿ,
ಇಫ್ ದ ಆರ್ಟಿಕಲ್ ಈಸ್ ಯೂಸ್ಡ್ ಓನ್ಲಿ ಒನ್ಸ್ ಇಟ್ ಟೇಕ್ಸ್ ಎ ಸಿಂಗ್ಯುಲರ್ ವರ್ಬ್. ಅಂದರೆ ಆರ್ಟಿಕಲನ್ನು ನಾವು ಒಂದೇ ಒಂದು ಸಾರಿ ಬಳಸಿದ್ವಿ ಅಂದರೆ ಆಗ ನಾವು ಸಿಂಗ್ಯುಲರ್ ವರ್ಬನ್ನು ಬಳಸಬೇಕಾಗುತ್ತೆ. ಅಂದರೆ ಈ ಎಕ್ಸಾಂಪಲನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ಎ ಗ್ರೇಟ್ ಸೈಂಟಿಸ್ಟ್ ಆ್ಯಂಡ್ ಟೀಚರ್ ವಿಸಿಟ್ಸ್ ಅವರ್ ಕಾಲೇಜ್ ನೆಕ್ಸ್ಟ್ ಮಂಡೇ. ಈ ಒಂದು ಸೆಂಟೆನ್ಸ್ನೆಲ್ಲ ನೋಡಿ ಆ ಗ್ರೇಟ್ ಸೈಂಟಿಸ್ಟ್ ಮುಂದ್ಗಡೆ ನಾವು ಎ ಅಂತಕ್ಕಂತಹ ಆರ್ಟಿಕಲನ್ನು ಬಳಸಿದ್ದೇವೆ. ಆದರೆ ನಾವು ಟೀಚರ್ ಅಂತಕ್ಕಂತಹ ಒಂದು ಸಬ್ಜೆಕ್ಟ್ ಮುಂದೆ ಅಥವಾ ನೌನ್ ಮುಂದೆ ನಾವು ಯಾವುದೇ ಆರ್ಟಿಕಲನ್ನು ಬಳಸಿಲ್ಲ. ನಾವು ಎ ಗ್ರೇಟ್ ಸೈಂಟಿಸ್ಟ್ ಆ್ಯಂಡ್ ಟೀಚರ್ ಅಂದರೆ ಒಬ್ಬನೇ ವ್ಯಕ್ತಿ ಅಂತ ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಇಲ್ಲಿ ಆ ಸಿಂಗ್ಯುಲರ್ ವರ್ಬನ್ನೇ ನಾವು ಬಳಸಬೇಕಾಗುತ್ತೆ. ವಿಸಿಟ್ಸ್ ಅಂತಕ್ಕಂತಹ ವರ್ಬ್ ಏನಿದೆ ಅದು ಸಿಂಗ್ಯುಲರ್ ಆಗಿದೆ. ಲುಕ್ ಎಟ್ ದ ಸೆಕೆಂಡ್ ನೋಟ್. ವೆನ್ ದ ಆರ್ಟಿಕಲ್ಸ್ ಈಸ್ ಯೂಸ್ಡ್ ಬಿಫೋರ್ ಈಚ್ ನೌನ್ ಇಟ್ ಸಜೆಸ್ಟ್ಸ್ ಡಿಫ್ರೆಂಟ್ ಪರ್ಸನ್ಸ್ ಆ್ಯಂಡ್ ಥಿಂಗ್ಸ್, ಸೊ ಇಟ್ ಟೇಕ್ಸ್ ಎ ಪ್ಲೂರಲ್ ವರ್ಬ್. ಅಂದರೆ ಯಾವುದೇ ಒಂದು ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ಆ ಸಬ್ಜೆಕ್ಟ್ಗಳಿರ್ಬೋದು ಅಥವಾ ನೌನ್ಸ್ ಇರ್ಬೋದು, ಅವುಗಳ ಮುಂದೆ ಡಿಫ್ರೆಂಟಾಗಿ ಎರಡರ ಮುಂದೆನೂ ಸಹ ನಾವು ಆರ್ಟಿಕಲ್ಗಳನ್ನು ಬಳಸಿದ್ದೀವಿ ಅಂದರೆ ಆಗ ಆ ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ಇದ್ದಾರೆ ಅಂತಾನೆ ಅರ್ಥ ಆಗುತ್ತೆ. ಹಾಗಾಗಿ ನಾವು ಅಲ್ಲಿ ಬಳಸ್ತಕ್ಕಂತಹ ವರ್ಬ್ ಪ್ಲೂರಲ್ ಫಾರ್ಮಲ್ಲೇ ಇರಬೇಕಾಗುತ್ತೆ. ಈ ಒಂದು ಕೆಳಗಿನ ಎಕ್ಸಾಂಪಲನ್ನು ನೋಡಿ. ಈ ಗ್ರೇಟ್ ಸೈಂಟಿಸ್ಟ್ ಆ್ಯಂಡ್ ಎ ಟೀಚರ್ ವಿಸಿಟ್ ಅವರ್ ಕಾಲೇಜ್ ನೆಕ್ಸ್ಟ್ ಮಂಡೇ. ಈ ಒಂದು ಸೆಂಟೆನ್ಸ್ನಲ್ಲಿ ಗ್ರೇಟ್ ಸೈಂಟಿಸ್ಟ್ ಮತ್ತು ಟೀಚರ್ ಈ ಎರಡೂ ನೌನ್ಗಳ ಮುಂದೆನೂ ಸಹ ನಾವು ಎ ಅಂತಕ್ಕಂತಹ ಆರ್ಟಿಕಲನ್ನು ಯೂಸ್ ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ಆ ಗ್ರೇಟ್ ಸೈಂಟಿಸ್ಟೇ ಬೇರೆ ಮತ್ತು ಆ ಟೀಚರೇ ಬೇರೆ ಆಗಿರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂತಹ ವರ್ಬ್ ಏನಾಗಿರಬೇಕು, ಪ್ಲೂರಲಲ್ಲಿ ಇರಬೇಕು. ಹಾಗಾಗಿ ಈ ಒಂದು ಸೆಂಟೆನ್ಸ್ನಲ್ಲಿ ನಾವು ವಿಸಿಟ್ ಅಂತಕ್ಕಂತಹ ಒಂದು ಆ ಪ್ಲೂರಲ್ ವರ್ಬನ್ನು ಬಳಸಿದ್ದೇವೆ. Now let's move on to the third rule. Nouns joined by with or as well as the verb agrees with its first subject word in the sentence. ಅಂದರೆ ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ಆ ನೌನ್ಸ್ಗಳನ್ನು ನಾವು ವಿತ್ ಅಥವಾ ಆಸ್ ವೆಲ್ ಆಸ್ ನಿಂದ ಕನೆಕ್ಟ್ ಮಾಡಿದರೆ ಆಗ ನಾವು ದ ವರ್ಬ್ ಅಗ್ರೀಸ್ ವಿತ್ ಇಟ್ಸ್ ಫಸ್ಟ್ ಸಬ್ಜೆಕ್ಟ್ ಅಂದರೆ ಆ ಫಸ್ಟ್ ಸಬ್ಜೆಕ್ಟ್ ಏನಿರುತ್ತೋ ಆ ಸೆಂಟೆನ್ಸ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವರ್ಬನ್ನೇ ಬಳಸಬೇಕು. ಅಂದರೆ ಮೊದಲನೇ ಈ ಆಸ್ ವೆಲ್ ಆಸ್ ಮತ್ತು ವಿತ್ತನ್ನು ಬಳಸಿದ ಸೆಂಟೆನ್ಸ್ನಲ್ಲಿ ಮೊದಲಿಗಿರ್ತಕ್ಕಂತಹ ನೌನ್ ಸಿಂಗ್ಯುಲರ್ ಆಗಿದ್ದರೆ ಸಿಂಗ್ಯುಲರ್ ವರ್ಬನ್ನು ಬಳಸಬೇಕು, ಪ್ಲೂರಲ್ ವರ್ಬ್ ಇದ್ದರೆ ಪ್ಲೂರಲ್ ವರ್ಬನ್ನೇ ಬಳಸಬೇಕಾಗುತ್ತೆ. ಕೆಳಗಿನ ಎಕ್ಸಾಂಪಲ್ಸ್ಗಳನ್ನು ನೋಡಿ. ಜ್ಯೋತಿ ಆಸ್ ವೆಲ್ ಆಸ್ ಹರ್ ಸಿಸ್ಟರ್ ಈಸ್ ಎಲೆಕ್ಟೆಡ್. ನೋಡಿ ಇಲ್ಲಿ ಜ್ಯೋತಿ ಆಸ್ ವೆಲ್ ಆಸ್ ಹರ್ ಸಿಸ್ಟರ್, ಇಲ್ಲಿ ಆಸ್ ವೆಲ್ ಆಸ್ ಅಂತಕ್ಕಂಥದ್ದನ್ನು ಬಳಸಿದ್ದೇವೆ ಮತ್ತು ಮೊದಲಿಗಿರ್ತಕ್ಕಂತಹ ಸಬ್ಜೆಕ್ಟ್ ಏನಿದೆ ಜ್ಯೋತಿ ಅಂದರೆ ಸಿಂಗ್ಯುಲರ್ ಇದೆ. ಹಾಗಾಗಿ ನಾವು ಇಲ್ಲಿ ಬಳಸಿರ್ತಕ್ಕಂತಹ ವರ್ಬ್ ಸಹ ಸಿಂಗ್ಯುಲರ್ ಇದೆ. ಈಸ್ ಅಂತಕ್ಕಂತಹ ವರ್ಬನ್ನು ನಾವು ಇಲ್ಲಿ ಬಳಸಿದ್ದೇವೆ. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸ್ ನೋಡಿ. ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ ವರ್ ಪ್ರೈಸ್ಡ್ ಫಾರ್ ದೇರ್ ವರ್ಕ್. ಇಲ್ಲೂ ಸಹ ಅಷ್ಟೇ ಆಸ್ ವೆಲ್ ಆಸ್ ಅನ್ನು ಯೂಸ್ ಮಾಡಿದ್ದಾರೆ ಸೆಂಟೆನ್ಸ್ನಲ್ಲಿ. ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಮೊದಲಿಗಿದೆ ಹಾಗೂ ಅದು ಪ್ಲೂರಲಲ್ಲಿದೆ. ಹಾಗಾಗಿ ನಾವು ಇಲ್ಲಿ ಬಳಸಿರ್ತಕ್ಕಂತಹ ವರ್ಬ್ ಸಹ ಪ್ಲೂರಲ್ ಫಾರ್ಮಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಬಳಸಿರ್ತಕ್ಕಂತಹ ವರ್ಬ್ ಯಾವುದಿದೆ, ವರ್, ಅದು ಪ್ಲೂರಲ್ ಫಾರ್ಮಲ್ಲಿದೆ. ನಾವು ಲುಕ್ ಎಟ್ ದ ಫೋರ್ತ್ ರೂಲ್ ಆಫ್ ದ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ವೆನ್ ಟು ಸಬ್ಜೆಕ್ಟ್ಸ್ ಆರ್ ಜಾಯಿಂಡ್ ಟುಗೆದರ್ ಬೈ ಬೋತ್ ಆ್ಯಂಡ್ ಇಟ್ ಟೇಕ್ಸ್ ಎ ಪ್ಲೂರಲ್ ವರ್ಬ್. ಅಂದರೆ ಆ ಎರಡು ಸಬ್ಜೆಕ್ಟ್ಗಳು ಬೋತ್ ಮತ್ತು ಆ್ಯಂಡ್ನಿಂದ ಕನೆಕ್ಟ್ ಆಗಿದ್ದರೆ ಆಗ ನಾವು ಪ್ಲೂರಲ್ ವರ್ಬನ್ನು ಬಳಸಬೇಕಾಗುತ್ತೆ. ಲುಕ್ ಎಟ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಬೋತ್ ಮೈ ಫಾದರ್ ಆ್ಯಂಡ್ ಮದರ್ ಹ್ಯಾವ್ ಗಾನ್ ಟು ಅವರ್ ನೇಟಿವ್. ಇಲ್ಲಿ ಮೈ ಫಾದರ್ ಮತ್ತು ಆ ಮದರನ್ನು ನಾವು ಬೋತ್ ಮತ್ತು ಆ್ಯಂಡ್ನಿಂದ ಕನೆಕ್ಟ್ ಮಾಡಿದ್ದೀವಿ. ಹಾಗಾಗಿ ನಾವು ಇಲ್ಲಿ ಬಳಸಿರ್ತಕ್ಕಂತಹ ಒಂದು ವರ್ಬ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಏನಿದೆ ಅದು ಪ್ಲೂರಲ್ ಫಾರ್ಮಲ್ಲಿದೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲನ್ನು ನೋಡಿ. ಬೋತ್ ಟೈಗರ್ ಆ್ಯಂಡ್ ಲಯನ್ ಆರ್ ವೈಲ್ಡ್ ಎನಿಮಲ್ಸ್. ಇಲ್ಲಿ ನಾವು ಟೈಗರ್ ಮತ್ತು ಲಯನನ್ನು ಬೋತ್ ಮತ್ತು ಆ್ಯಂಡ್ನಿಂದ ಕನೆಕ್ಟ್ ಮಾಡಿದ್ದೇವೆ ಮತ್ತು ನಾವು ಇಲ್ಲಿ ಬಳಸಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಏನಿದೆ ಆರ್ ಅದು ಕೂಡ ಪ್ಲೂರಲ್ ಫಾರ್ಮಲ್ಲಿದೆ. ಇನ್ನು ಮತ್ತೊಂದು ರೂಲನ್ನು ನೋಡೋದಾದರೆ
ವೆನ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ಇನ್ ಫಾರ್ಮ್ ಬಟ್ ಪ್ಲೂರಲ್ ಇನ್ ಮೀನಿಂಗ್ ಟೇಕ್ಸ್ ಎ ಪ್ಲೂರಲ್ ವರ್ಬ್. ಅಂದರೆ ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ಬಳಸಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಏನಿರುತ್ತೋ ಅದು ನೋಡಲಿಕ್ಕೆ ಸಿಂಗ್ಯುಲರ್ ಥರ ಕಾಣುತ್ತೆ, ಆದರೆ ಅದರ ಮೀನಿಂಗ್ ಯಾವಾಗಲೂ ಪ್ಲೂರಲ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಪ್ಲೂರಲ್ ವರ್ಬನ್ನೇ ಬಳಸಬೇಕಾಗುತ್ತೆ. ಈ ಕೆಳಗಡೆ ಇರೋ ಎಕ್ಸಾಂಪಲ್ಸನ್ನು ನೋಡಿ. ದ ಕ್ಯಾಟಲ್ ಆರ್ ಗ್ರೇಜಿಂಗ್ ಇನ್ ದ ಮೀಡೋ. ಆ್ಯಂಡ್ ದ ಸೆಕೆಂಡ್ ಸೆಂಟೆನ್ಸ್, ದ ಪಬ್ಲಿಕ್ ಆರ್ ನೌ ಅವೇಕನ್ಡ್. ಈ ಎರಡೂ ಸೆಂಟೆನ್ಸ್ಗಳಲ್ಲಿ ದ ಕ್ಯಾಟಲ್ ಮತ್ತು ದ ಪಬ್ಲಿಕ್ ಇವೆರಡೂ ಏನಿದೆ ನೋಡಲಿಕ್ಕೆ ಸಿಂಗ್ಯುಲರ್ ಥರ ಕಾಣುತ್ತೆ ನಮಗೆ, ಆದರೆ ಅವುಗಳ ಮೀನಿಂಗ್ ಪ್ಲೂರಲ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಆ ಪ್ಲೂರಲ್ ವರ್ಬನ್ನು ನಾವು ಇಲ್ಲಿ ಅಂದರೆ ಎರಡು ಸೆಂಟೆನ್ಸ್ನಲ್ಲಿ ಆರ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೇವೆ. ಹಾಗಾಗಿ ಪ್ಲೂರಲ್ ವರ್ಬನ್ನೇ ನಾವು ಇಲ್ಲಿ ಬಳಸಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ರೂಲನ್ನು ನೋಡಿ, 6th ರೂಲ್. ದ ಸಬ್ಜೆಕ್ಟ್ ವಿಚ್ ಈಸ್ ಪ್ಲೂರಲ್ ಇನ್ ಫಾರ್ಮ್ ಆ್ಯಂಡ್ ಸಜೆಸ್ಟ್ಸ್ ಸಿಂಗಲ್ ಐಡಿಯಾ ದೆನ್ ಇಟ್ ಟೇಕ್ಸ್ ಎ ಸಿಂಗ್ಯುಲರ್ ವರ್ಬ್. ಅಂದರೆ ದ ಸಬ್ಜೆಕ್ಟ್ ಒಂದು ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮಲ್ಲಿರುತ್ತೆ, ಬಟ್ ಅದು ಒಂದೇ ಒಂದು ಸಿಂಗಲ್ ಐಡಿಯಾವನ್ನು ಕೊಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಸಿಂಗ್ಯುಲರ್ ವರ್ಬನ್ನು ಬಳಸಬೇಕಾಗುತ್ತೆ. Look at the following examples. The first example, 10 miles is not a big distance to walk. ಈ ಒಂದು ಸೆಂಟೆನ್ಸ್ನಲ್ಲಿ 10 miles ಅಂತಕ್ಕಂಥದ್ದು ನೋಡಲಿಕ್ಕೆ ನಮಗೆ ಪ್ಲೂರಲ್ ಫಾರ್ಮ್ ಥರ ಕಾಣುತ್ತೆ, ಆದರೆ ಅದು ಒಂದು ಸಿಂಗಲ್ ಐಡಿಯಾವನ್ನು ಮಾತ್ರ ಹೇಳ್ತಾ ಇರೋದ್ರಿಂದ ನಾವು ಅಲ್ಲಿ ಬಳಸ್ತಕ್ಕಂಥ ವರ್ಬ್ ಸಿಂಗ್ಯುಲರ್ ವರ್ಬೇ ಆಗಿರಬೇಕು. ಹಾಗಾಗಿ ನಾವು 10 miles ಆದಮೇಲೆ ಈಸ್ ಅಂತಕ್ಕಂತಹ ಸಿಂಗ್ಯುಲರ್ ವರ್ಬನ್ನು ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೇವೆ. ಅನದರ್ ಎಕ್ಸಾಂಪಲ್, 100 years is a long period. ಇಲ್ಲೂ ಸಹ ಅಷ್ಟೇ 100 years ಅಂತಕ್ಕಂಥದ್ದು ನೋಡಲಿಕ್ಕೆ ಪ್ಲೂರಲ್ ಫಾರ್ಮ್ ಥರ ಇದ್ದರೂ ಸಹ ಅದು ಸಿಂಗಲ್ ಹೋಲ್ಸಮ್ ಐಡಿಯಾ ಆಗಿದೆ. ಹಾಗಾಗಿ ನಾವು ಅಲ್ಲಿ ಸಿಂಗ್ಯುಲರ್ ವರ್ಬನ್ನು ಬಳಸ್ತಾ ಇದ್ದೇವೆ. ಈಸ್ ಅಂತಕ್ಕಂತಹ ಸಿಂಗ್ಯುಲರ್ ವರ್ಬನ್ನು ಬಳಸಿದ್ದೇವೆ. ಆ್ಯಂಡ್ ದ ಥರ್ಡ್ ಎಕ್ಸಾಂಪಲ್, 100 rupees ವಾಸ್ ನಾಟ್ ಎ ಬಿಗ್ ಅಮೌಂಟ್ ಫಾರ್ ಯು. ಇಲ್ಲೂ ಅಷ್ಟೇ 100 rupees ಅದು ಒಂದೇ ಐಡಿಯಾ ಆಗಿರೋದ್ರಿಂದ ನಾವು ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೇವೆ. ಇನ್ನು 7th ರೂಲನ್ನು ನೋಡೋದಾದರೆ, ನೌನ್ಸ್ ವಿಚ್ ಆರ್ ಪ್ಲೂರಲ್ ಇನ್ ಫಾರ್ಮ್ ಬಟ್ ಸಿಂಗ್ಯುಲರ್ ಇನ್ ಮೀನಿಂಗ್ ಮಸ್ಟ್ ಬಿ ಯೂಸ್ಡ್ ವಿತ್ ಸಿಂಗ್ಯುಲರ್ ವರ್ಬ್. ಅಂದರೆ ಕೆಲವೊಂದಿಷ್ಟು ಸೆಂಟೆನ್ಸ್ಗಳಲ್ಲಿ ಆ ನೌನ್ ಏನಿರುತ್ತೋ ಅದು ಫಾರ್ಮಲ್ಲಿ ಪ್ಲೂರಲ್ ಆಗಿರುತ್ತೆ, ಆದರೆ ಮೀನಿಂಗಲ್ಲಿ ಸಿಂಗ್ಯುಲರ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂತಹ ವರ್ಬ್ ಸಿಂಗ್ಯುಲರ್ ವರ್ಬ್ ಆಗಿರಬೇಕು. ಈ ಕೆಳಗಿನ ಎಕ್ಸಾಂಪಲ್ಸ್ಗಳನ್ನು ನೋಡಿ. ದ ನ್ಯೂಸ್ ಈಸ್ ಬ್ರಾಡ್ಕಾಸ್ಟಿಂಗ್ ಆನ್ ಆಲ್ ಇಂಡಿಯಾ ರೇಡಿಯೋ. ಪಾಲಿಟಿಕ್ಸ್ ಈಸ್ ಎ ಸೋಷಿಯಲ್ ಸೈನ್ಸ್. ದ ಯುನೈಟೆಡ್ ನೇಷನ್ಸ್ ಈಸ್ ಟ್ರೈಯಿಂಗ್ ಫಾರ್ ವರ್ಲ್ಡ್ ಪೀಸ್. ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವರಿಟ್ ಸಬ್ಜೆಕ್ಟ್. ಈ ಎಲ್ಲ ಸೆಂಟೆನ್ಸ್ಗಳಲ್ಲಿ ದ ನ್ಯೂಸ್, ಪಾಲಿಟಿಕ್ಸ್, ದ ಯುನೈಟೆಡ್ ನೇಷನ್ಸ್, ಮ್ಯಾಥಮೆಟಿಕ್ಸ್ ಇವೆಲ್ಲ ಏನಿದೆ ನೋಡಲಿಕ್ಕೆ ಪ್ಲೂರಲ್ ಫಾರ್ಮ್ಸ್ ಥರನೇ ಕಾಣುತ್ತೆ, ಆದರೆ ಅಲ್ಲಿ ದ ನ್ಯೂಸ್ ಅಂತಕ್ಕಂಥದ್ದು ಅದು ಸಿಂಗ್ಯುಲರ್ ಆಗಿ ಇರುತ್ತೆ. ಅದೇ ರೀತಿ ಪಾಲಿಟಿಕ್ಸ್ ಸಹ ಸಿಂಗ್ಯುಲರ್. ಇನ್ನು ಥರ್ಡ್ ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ದ ಯುನೈಟೆಡ್ ನೇಷನ್ಸ್ ಅಂತಕ್ಕಂಥದ್ದು ಸಹ ಒಂದೇ ಒಂದು ಐಡಿಯಾವನ್ನು ಕುರಿತು ಹೇಳಿರ್ತಕ್ಕಂಥದ್ದು, ಅದು ನೋಡಲಿಕ್ಕೆ ಪ್ಲೂರಲ್ ಥರ ಕಂಡರೂ ಕೂಡ ಅದು ಸಿಂಗ್ಯುಲರ್ ಆಗಿರುತ್ತೆ. ಫೈನಲ್ ಸೆಂಟೆನ್ಸ್ನಲ್ಲಿ ಇರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಸಹ ಸಿಂಗ್ಯುಲರ್ ಆಗಿರುತ್ತೆ. ಹಾಗಾಗಿ ಈ ಎಲ್ಲ ಸೆಂಟೆನ್ಸ್ಗಳಲ್ಲೂ ನಾವು ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೇವೆ. ಇನ್ನು 8th ರೂಲನ್ನು ನೋಡೋದಾದರೆ, ದ ಪ್ಲೂರಲ್ ಸಬ್ಜೆಕ್ಟ್ ದ್ಯಾಟ್ ಡಿನೋಟ್ಸ್ ದ ನೇಮ್ ಆಫ್ ಎ ಬುಕ್, ಎ ನೇಷನ್, ಎ ಪಿಕ್ಚರ್, ಎಟ್ಸೆಟ್ರಾ, ಇಟ್ ಆಲ್ವೇಸ್ ಟೇಕ್ಸ್ ಎ ಸಿಂಗ್ಯುಲರ್ ವರ್ಬ್. ಅಂದರೆ ನೋಡಿ, ಸಬ್ಜೆಕ್ಟು ಪ್ಲೂರಲ್ ಆಗೇ ಇರುತ್ತೆ, ನೋಡೋಕ್ಕೆ ಪ್ಲೂರಲ್ ಥರನೇ ಕಾಣುತ್ತೆ, ಆದರೆ ಅದು ಯಾವುದೋ ಒಂದು ಪುಸ್ತಕದ ಹೆಸರು ಅಥವಾ ಯಾವುದೋ ಒಂದು ದೇಶದ ಹೆಸರು ಅಥವಾ ಯಾವುದೋ ಒಂದು ಪಿಕ್ಚರ್ನ ಹೆಸರು ಆಗಿದ್ದರೆ ಆಗ ನಾವು ಸಿಂಗ್ಯುಲರ್ ವರ್ಬನ್ನು ಬಳಸಬೇಕಾಗುತ್ತೆ. ನಾವು ಅಲ್ಲಿ ಪ್ಲೂರಲ್ ವರ್ಬನ್ನು ಬಳಸೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ಸ್ ನೋಡಿ, ದ ಅರೇಬಿಯನ್ ನೈಟ್ಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಬುಕ್. ಇಲ್ಲಿ ದ ಅರೇಬಿಯನ್ ನೈಟ್ಸ್ ಅಂತಕ್ಕಂಥದ್ದು ನಮಗೆ ನೋಡಲಿಕ್ಕೆ ಪ್ಲೂರಲ್ ಥರ ಕಾಣುತ್ತೆ, ಆದರೆ ಇಲ್ಲಿ ಅದು ಒಂದು ಪುಸ್ತಕದ ಹೆಸರಾಗಿದೆ. ಹಾಗಾಗಿ ನಾವು ಇಲ್ಲಿ ಬಳಸ್ತಕ್ಕಂತಹ ವರ್ಬ್ ಸಿಂಗ್ಯುಲರ್ ಆಗಿರಬೇಕು. ಈಸ್ ಅಂತಕ್ಕಂತಹ ಸಿಂಗ್ಯುಲರ್ ವರ್ಬನ್ನು ನಾವು ಬಳಸಿದ್ದೇವೆ. ಇನ್ನು ಸೆಕೆಂಡ್ ಎಕ್ಸಾಂಪಲನ್ನು ನೋಡಿ, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈಸ್ ಎ ರಿಚ್ ಕಂಟ್ರಿ. ಇಲ್ಲೂ ಸಹ ಅಷ್ಟೇ
ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸ್ಟೇಟ್ಸ್ ಅಂದ ತಕ್ಷಣ ಇದು ಪ್ಲೂರಲ್ ಅಂತ ತಿಳ್ಕೊಬಾರ್ದು. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತಕ್ಕಂಥದ್ದು ಒಂದು ನೇಷನನ್ನು ತೋರಿಸ್ಲಿಕ್ಕೆ ಬಳಸ್ತಕ್ಕಂಥ ಒಂದು ಪದ ಆಗಿದೆ. ಹಾಗಾಗಿ ಇಲ್ಲಿ ಬಳಸ್ತಕ್ಕಂತಹ ವರ್ಬ್ ಸಹ ಸಿಂಗ್ಯುಲರ್ ಆಗಿ ಇರಬೇಕು. ಈಸ್ ಅಂತಕ್ಕಂತಹ ಸಿಂಗ್ಯುಲರ್ ವರ್ಬನ್ನು ನಾವು ಈ ಸೆಂಟೆನ್ಸ್ನಲ್ಲಿ ಬಳಸಿದ್ದೇವೆ. ಸೊ ಇವಿಷ್ಟು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ರೂಲ್ಸ್ಗಳಾಗಿವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ನಾನು ಇನ್ನೊಂದಿಷ್ಟು ಈ ಒಂದು ವಿಡಿಯೋದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.